ಕರ್ನಾಟಕಕ್ಕೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಾಕ್ ಕೊಟ್ಟಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದಕ್ಕೆ ಸಿಡಬ್ಲ್ಯೂಆರ್ಸಿ ಸೂಚನೆ. ಈ ಶಾಕ್ ಏನು ಹೊಸದು ಅಲ್ಲ, ಇವತ್ತಿಂದು ಅಲ್ಲ. ಇದು ತಲತಲಾಂತರದಿಂದ ನಡ್ಕೊಂಡು ಬಂದಿರೋದು. ಕರ್ನಾಟಕಕ್ಕೆ ಯಾವಾಗಲೂ ಶಾಕೆ, ಸಿಹಿ ಅಂತ ಅಂದಿದ್ದು ಯಾವತ್ತೂ ಇಲ್ಲ. ನಿಮಗೆ ಕಾನೂನಾತ್ಮಕ ಹೋರಾಟ ಮಾಡಿದಾಗ ಅಥವಾ ಇನ್ನೊಂದು ಮತ್ತೊಂದು ಶಾಕ್ ಎಲ್ಲಿವರೆಗೂ ಗೊತ್ತಿಲ್ಲ. ಇದು ನೋಡಿ, 15 ದಿನ 3500 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಸೂಚನೆ. ಪ್ರತಿದಿನ 3500 ಕ್ಯೂಸೆಕ್ ನೀರು ಬಿಡೋದಕ್ಕೆ ಕರ್ನಾಟಕಕ್ಕೆ ಸೂಚನೆ. ನಮ್ಗೆ ಇಲ್ಲಿ ನೀರಿಲ್ಲ, ರೈತರು ಆತ್ಮಹತ್ಯೆ ಹಾದಿ ಹಿಡಿತಾ ಇದ್ದಾರೆ. ಮಂಡ್ಯ ಬೇರೆ ಬೇರೆ ಕಡೆಯಲ್ಲಿ ಪೆಟ್ರೋಲ್ ಸುರ್ಕೊಂಡು, ವಿಷ ಸೇವಿಸಿಕೊಂಡು, ನೇಣು ಹಾಕಿಕೊಂಡು ಸುಸೈಡ್ ಮಾಡ್ಕೊಂಡಿದ್ದಾರೆ. ಇದ್ರ ಮಧ್ಯದಲ್ಲಿ ನೀರು ಬಿಡಿ ಅಂದ್ರೆ ಎಲ್ಲಿಂದ ಬಿಡೋದು ಹೇಳಿ? ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ಸೂಚನೆ. ನೋಡಿ, ಇದು ದಶಕಗಳ ವಿಚಾರ, ನಿನ್ನೆ ಮೊನ್ನೆಯ ವಿಚಾರ ಅಲ್ವೇ ಅಲ್ಲ. ಇದು ಶುರುವಾಗಿರೋದು 1892ರಿಂದ. ಅಲ್ಲಿಂದ ಇಲ್ಲಿವರೆಗೂ ನಾವು ಅನುಭವಿಸ್ಕೊಂಡೇ ಬರ್ತಾ ಇದ್ದೀವಿ. ಅಂತಂದ್ರೆ ಯಾವ ಪ್ರಮಾಣದಲ್ಲಿ ನಮಗೆ ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಅತಿ ಹೆಚ್ಚು ಮಳೆ ಆಯ್ತು ಅಥವಾ ಸಮರ್ಪಕವಾಗಿ ಮಳೆ ಆಯ್ತು ಅಥವಾ ನಮಗೆ ಎಷ್ಟು ಬೇಕು ಅಷ್ಟು ಮಳೆ ಆಯ್ತು, ನಮಗೇನೆ ರೈತರಿಗೆ ಎಷ್ಟು ಬೇಕು ಅಷ್ಟು ಮಳೆ ಆಯ್ತು ಅಂತಂದ್ರೆ ನೀರು ಬಿಡಲ್ಲ ಅಂತ ಹೇಳೋ ಮನಸ್ಥಿತಿ ಕರ್ನಾಟಕದವ್ರದ್ದು ಅಲ್ಲ. ನೀರನ್ನ ಬಿಟ್ಟೇ ಬಿಡ್ತೀವಿ. ಆದ್ರೆ ಮಳೆನೇ ಇಲ್ಲ, ನೀರೇ ಇಲ್ಲ, ನಮ್ಗೆ ಸಮಸ್ಯೆ ಆಗ್ತಿದೆ, ನಮ್ಮ ರೈತರೇ ವಿಷ ಸೇವಿಸ್ತಾ ಇದ್ದಾರೆ. ನಾವ್ ಹೆಂಗ್ ನಿಮಗೆ ಅಮೃತನ್ ಬಿಟ್ಕೊಡಕ್ಕಾಗತ್ತೆ ಹೇಳಿ ನೋಡೋಣ. ಸೊ ಇಲ್ಲಿ ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕರ್ನಾಟಕದ ವಾದ ಸ್ಟ್ರಾಂಗ್ ಆಗಿಲ್ವಾ, ನಾವು ಎಲ್ಲಿ ಹೆಜ್ಜೆಯನ್ನ ಇಡೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಪ್ರತಿ ಬಾರಿಯೂ ನಮಗೆ ಅನ್ಯಾಯ ನೋಡಿ. ಈಗ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಜಗದೀಶ್ ಶೆಟ್ಟರ್ ಅವರು ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ, ಆಮೇಲೆ ಜಯಲಲಿತಾ ಅವರು ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ, ಆಗ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಕೂತು ಮಾತಾಡಿದ್ರು. ಆಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬಗೆಹರಿದಿತ್ತು. ಅದಾದ್ಮೇಲೆ ಎರಡೂ ರಾಜ್ಯದ ಸಿಎಂಗಳು ಕೂತು ಮಾತಾಡಿದ್ದೇ ಇಲ್ಲ. ನಿಮಗೆ ಇಲ್ಲಿ ಸಂಘರ್ಷಕ್ಕಿಂತ ಹೆಚ್ಚಾಗಿ ಮಾತುಕತೆ ಇಂಪಾರ್ಟೆಂಟ್ ಆಗತ್ತೆ. ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ನಾವು ಮುಖ ಕೆಡಿಸ್ಕೊಂಡಿರೋದಕ್ಕಾಗಲ್ಲ. ಇವತ್ತೆಲ್ಲ ನಾಳೆ ನಮ್ಗೆ ಅವ್ರು ಬೇಕೇ ಬೇಕು. ಹಾಗಿರ್ಬೇಕಾದ್ರೆ ಕೂತು ಮಾತಾಡಬೇಕು. ಈಗ ಆಗಸ್ಟ್ 3ಕ್ಕೆ ನಿಗದಿ ಮಾಡ್ಕೊಂಡಿದ್ದಾರೆ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಹಾಗೂ ಇಲ್ಲಿನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾತುಕತೆಗೆ ಅಂತ. ಇದೊಂದು ಒಳ್ಳೆ ಹೆಜ್ಜೆ. ನಿಮಗೆ ಎಲ್ಲದರಲ್ಲೂ ರಾಜಕೀಯ ಮಾಡ್ತೀವಿ, ಇಲ್ಲ ರೀ ನೀವು ಕೋರ್ಟ್ ಮುಖಾಂತರ ಬನ್ರಿ, ಇಲ್ಲ ರೀ ನೀವು ಸಮಿತಿ ಮುಖಾಂತರವಾಗಿ ಬನ್ರಿ, ನೋಡೋಣ ರೀ ನಿಮ್ದ ಇದಲ್ಲ. ಈಗೇನಾಗಬೇಕು, ಜನತೆ ಇಂಪಾರ್ಟೆಂಟು, ದೇಶ ಇಂಪಾರ್ಟೆಂಟು. ಸೊ ಹೀಗಿರಬೇಕಾದ್ರೆ ಆ ರಾಜ್ಯಕ್ಕೂ ಅನ್ಯಾಯ ಆಗಬಾರ್ದು, ಈ ರಾಜ್ಯಕ್ಕೂ ಅನ್ಯಾಯ ಆಗಬಾರ್ದು. ಎರಡೂ ಕಡೆಯ ಸಿಎಂ ಕೂತು ಏನು ಮಾಡಬಹುದು, ಏನು ಆಪ್ಷನ್ಸ್ ಇದೆ, ಇಲ್ಲಿನ ಪರಿಸ್ಥಿತಿಯನ್ನು ವಿವರಿಸೋದು, ಅವ್ರು ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸೋದು. ಇಬ್ಬರು ನಿರ್ಧಾರ ತೆಗೆದುಕೊಂಡ್ರೆ ನಿಜವಾಗ್ಲೂ ಸೂಕ್ತವಾಗಿರುತ್ತೆ. ಗೊತ್ತಿಲ್ಲ, ವಿಜಯ್ ಅವರ ಆಡಳಿತ ವೈಖರಿ ಡಿಫ್ರೆಂಟ್ ಆಗಿದೆ, ಡಿ.ಕೆ. ಶಿವಕುಮಾರ್ ಅವರ ಆಲೋಚನೆಗಳು ಡಿಫ್ರೆಂಟ್ ಆಗಿದೆ. ಇಬ್ರು ಒಟ್ಟಿಗೆ ಕೂತು ಮಾತಾಡಿದಾಗ ಸ್ವಲ್ಪ ಮಟ್ಟಿಗೆ, ಈಗಿನ ಮಟ್ಟಿಗಾದ್ರೂ ಒಂಚೂರು ಸಮಸ್ಯೆ ಬಗೆಹರಿಬಹುದು ಅಂತ ಕಾಣಿಸುತ್ತೆ. ಯೂತ್ಸು ಅಥವಾ ಇವರ ಥಾಟ್ಸ್ ಬೇರೆ ತರ ಇದೆಯಲ್ಲ, ಕನೆಕ್ಟ್ ಆಗ್ಬೋದು. ಗೊತ್ತಿಲ್ಲ ನಮ್ಗೆ ಹೆಂಗ್ ವರ್ಕ್ ಆಗತ್ತೆ ಅನ್ನೋದನ್ನ.